ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಮಲ್ಲಪ್ಪ ಜೋತವಾರ 420 ಈ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಯಾರು ನೆನಪಾಗ್ತಾರ? ಮೇರಾ ಜೂತಾ ಹೈ ಜಪಾಣಿ ಸುರು. ಇವತ್ತಿಗೆ 20-30 ವರ್ಷಗಳ ಕೆಳಗ ಈ ಧ್ವನಿ ಕೇಳಿದ ಸಾಕು, ಅದ್ರ ಜೊತೆ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಕಣ್ಮುಂದೆ ಬಿಡೋದು. ಇವತ್ತಿಗೂ ಅದೊಂದು ಗೋಲ್ಡನ್ ರೆಕಾರ್ಡ್, ಅದನ್ನೆಲ್ಲರೂ ಕೇಳ್ತಾರೆ. ಇವತ್ತು ಅಷ್ಟು ಹೃದಯ ತುಂಬಂಥದ್ದು, ಅದರಲ್ಲಿ ನಟನೆ ಸಹಿತ ಅಷ್ಟು ಜಬರ್ದಸ್ತಿದ್ದು. ಅದರಲ್ಲಿ ನರ್ಗಿಸ್ ಆಗಿರ್ಬೋದು, ರಾಜ್ ಕಪೂರ್ ಅವರಾಗಿರ್ಬೋದು, ಅವ್ರ ನಟನೆ ಅಂತೆ ಸದಾಕಾಲ ಉಳಿಯುವಂಥದ್ದು. ಅದರ ನಂತರ ಆವಾರ ಮತ್ತೇನೋ ಫಿಲ್ಮ್ಗಳು ಬಂದವು. ಅವರು ಅಂಥ ಒಬ್ಬ ಮೇರು ವ್ಯಕ್ತಿ, ನಿರ್ಮಾಪಕ, ನಿರ್ದೇಶಕ, ನಟ, ಒಬ್ಬನಲ್ಲೇ ಅದ್ಭುತವಾದ ಹಾಡುಗಳನ್ನ ರಚನೆ ಮಾಡಿದಂಥದ್ದು. ಮುಖೇಶ್ ಅವರಂಥ ಧ್ವನಿ ಸಿಕ್ಕಿದ್ದು ಇವ್ರಿಗೆ. ಅದೆಲ್ಲ ಇವತ್ತು ಕನಸುಗಳೇನಪ್ಪ ಅನ್ನುವಂಥದ್ದು. ಅದನ್ನು ಈಗ ಮೂರು ಸೃಷ್ಟಿ ಮಾಡುವಂಥ ಕೆಲಸವನ್ನು ಆರಂಭಿಸಿದ್ದಾರೆ. ಯಾಕಂದರೆ 100 ವರ್ಷ ಆಯ್ತು ಅವ್ರು ಹುಟ್ಟಿ. ಇವತ್ತಿಲ್ಲ ಅವ್ರು ನಮ್ಮ ಆದರೆ ಅವರ ಇಲ್ಲ ಅನ್ನುವಂಥದ್ದನ್ನು ಇಲ್ಲ. ನಾವು ಸಿನಿ ರಂಗಕ್ಕೆ ಹೋದ್ರೆ ಅಥವಾ ಈ ಒಂದು ಬಾಲಿವುಡ್ ನಮ್ಮ ಇತಿಹಾಸಕ್ಕೆ ಹೋದರೆ ನಮ್ಮ ಕಣ್ಣು ಬರ್ತಿರೋ ದೊಡ್ಡ ಹೆಸರು ರಾಜ್ ಕಪೂರ್. ಆ ರಾಜ್ ಕಪೂರ್ಗೆ ಇವತ್ತಿಗೆ ಈ ವರ್ಷ ಇಡೀ 100 ವರ್ಷದ ಆಚರಣೆ ಮಾಡುವಂಥ ಎಲ್ಲ ತಯಾರಿಯನ್ನು ನಮ್ಮ ಏನಪ್ಪ ಅಂತಂದರೆ ಈ PVR INOX ಸಿನಿ ಪೊಲೀಸ್ ಅಂಥೇಳಿ ಇವ್ರದ್ದೇನೊಂದು ರಾಜ್ ಕಪೂರ್ ಅವ್ರದ್ದು ಒಂದು ಸಂಘಟನೆ ಅದ, RK ಫಿಲ್ಮ್ಸ್ ಹೆರಿಟೇಜ್ ಫೌಂಡೇಶನ್ ಮತ್ತು NFDC ನ್ಯಾಷನಲ್ ಫಿಲ್ಮ್ ಆರ್ಕೈವ್ ಆಫ್ ಇಂಡಿಯಾ. ಇವರೆಲ್ಲರೂ ಕೂಡ್ಕೊಂಡು 135 ಟಾಕೀಸ್ಗಳಲ್ಲೇ ಇವರು ಸಿನಿಮಾಗಳನ್ನು ಪ್ರದರ್ಶನ ಮಾಡುವಂಥದ್ದು, ಮರು ಸೃಷ್ಟಿ ಮಾಡಿ ತೋರಿಸುವಂಥ ಕೆಲಸವನ್ನು ಸಾಹಸಕ್ಕೆ ಹಾಕಿದ್ದಾರೆ. ನಿಜವಾಗಿಯೂ ಇವ್ರನ್ನ ನೆನಪಿಸಿಕೊಳ್ಳಲೇಬೇಕಾಗ್ತದೆ. ಯಾಕಂದ್ರೆ ನಮ್ಮ ಭಾರತೀಯ ಸಿನಿರಂಗ, ಅದರಲ್ಲೂ ಬಾಲಿವುಡ್ ಏನಾದರೂ ಒಂದು ಎತ್ತರಕ್ಕೆ ಏರಿದರೆ ಈ ಕುಟುಂಬದ ಒಂದು ಏನಪ್ಪ ಒಂದು ಹೋರಾಟ ಅಥವಾ ಒಂದು ಈ ಕುಟುಂಬದ ಒಂದು ಭಾಗ ಭಾಳ ದೊಡ್ಡದು. ಇಡೀ ಕುಟುಂಬನ ಅವ್ರು ಇಬ್ಬರಾಗ್ತದೆ. ಮೊದಲೇ ಪೃಥ್ವಿರಾಜ್ ಕಪೂರ್ ಅವರು, ಇವ್ರ ತಂದೆ ಪೃಥ್ವಿರಾಜ್ ಕಪೂರ್ ಅವ್ರಿಗೆ ಏನಪ್ಪ ಅಂದ್ರೆ ನಿಮಗೆ ಗೊತ್ತ, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಸಿಕ್ತು. ಆ ಸಂದರ್ಭದಲ್ಲಿ ಅವರು ಇರಲಿಲ್ಲ. ಅದರ ನಂತರದಲ್ಲಿ ರಾಜ್ ಕಪೂರ್ ಅವರು ಸಿಕ್ತು, ಅದನ್ನು ನೋಡಿ ಖುಷಿಪಟ್ಟರು. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ಎರಡೂ ಅವರು ತಾವು ತೆಗೆದುಕೊಂಡದ್ದು. ಒಂದು ಅಪ್ಪನ ಪ್ರಶಸ್ತಿಯನ್ನು ಜೊತೆಗೆ ತಮ್ಮ ಪ್ರಶಸ್ತಿ ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿ. ಇವರು ವ್ಯಕ್ತಿ ಅಲ್ಲ, ಶಕ್ತಿ ಅಂತ ಹೇಳಬೇಕಾಗ್ತದೆ. ಇಂಥ ವ್ಯಕ್ತಿ ಇವತ್ತಿಗೆ 100 ವರ್ಷ ಆದಲ್ಪ ಹುಟ್ಟಿ ಅನ್ನುವಂಥದ್ದು. ದಿನಗಳು ನೋಡ್ರಿ ಎಷ್ಟು ಸಹಜವಾಗಿ. ಯಾಕಂದರೆ ಈ ಮಾತನ್ನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಎಲ್ಲ ಹೊಡಿತುಂಬ ಊಟ, ಕಣ್ತುಂಬ ನಿದ್ದೆ, ಪ್ರೀತಿ, ವಿಶ್ವಾಸ ಇದ್ದರೆ 100 ವರ್ಷ ಹೋಗಿದ್ದು ಗೊತ್ತಾಗೋದಿಲ್ಲ. ಹಾಗೆ ಹೋಗ್ತಾ ಇರ್ತದೆ ಸಮಯ. ಆದರೆ ಇದರ ವಿರುದ್ಧವಾಗಿ ನೋವು, ದುಃಖ, ಸಂಕಟ ಇದ್ದು ಅಂದರೆ ಒಂದು ಕ್ಷಣನೂ ಒಂದು 100 ವರ್ಷ ಅನ್ನಿಸ್ತದೆ. ಅಂಥ ಸಿನಿಮಾಗಳನ್ನು, ನೋವಿನ ದುಃಖಿನ ಸಿನಿಮಾಗಳನ್ನು ಕೊಟ್ಟಂಥ ಈ ವ್ಯಕ್ತಿ, ಈ ದೇಶದ ಬಡತನವನ್ನು ಹೊರಹಾಕಿದಂಥ ಈ ವ್ಯಕ್ತಿ ಯಾವಾಗಲೂ ಸಿನಿ ರಂಗವನ್ನು, ಹಿಂದಿ ರಂಗವನ್ನು ನೆನಪಿಸ್ಕೊಂಡಾಗ ನಮ್ಮ ಕಣ್ಣು ಒಂದು ಎತ್ತರದ ವ್ಯಕ್ತಿಯಾಗಿ ನಿಲ್ತಾರೆ, ಧೀಮಂತ ವ್ಯಕ್ತಿಯಾಗಿ ನಿಲ್ತಾರೆ. ಇಡೀ ಕುಟುಂಬನ ತಮ್ಮ ಒಂದು ಈ ಸಿನಿ ರಂಗಕ್ಕೆ ಸಮರ್ಪಣೆ ಮಾಡಿಕೊಂಡಿದ್ದು ಅಷ್ಟೇ ಅಲ್ಲ, ಒಳ್ಳೊಳ್ಳೆ ಫಿಲ್ಮ್ಗಳನ್ನು ಕೊಟ್ಟಿದ್ದು ಇವತ್ತಿಗೂ ಸಹಿತ ಮನನೀಯ. ಅದರಲ್ಲೂ ಅವರ ಚಿತ್ರಗಳು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ರಷ್ಯಾದಲ್ಲೂ ಸಹಿತ. ಯಾಕಂದರೆ ಸಮಾನತೆಯ ಮೇಲೆ ಇವರು ಫಿಲ್ಮನ್ನು ಮಾಡ್ತಾಯಿದ್ರು. ಅದರಲ್ಲೂ ಬಡತನದ ಬಗ್ಗೆ, ಇಲ್ಲಿ ನೋವಿನ ಬಗ್ಗೆ ಭಾಳ ಅದ್ಭುತವಾಗಿ ಕವನವನ್ನು ರಚಿಸ್ತಾ ಇದ್ದರು. ಜೊತೆಗೆ ಒಳ್ಳೆಯ ಕಲಾಕಾರರು ಉಪಯೋಗ ಮಾಡಿಕೊಂಡ್ರು, ಕವಿಗಳನ್ನ ಉಪಯೋಗ ಮಾಡಿಕೊಂಡ್ರು. ಮುಖೇಶ್ ಅಂತ ಒಬ್ಬ ದೊಡ್ಡ ಧೀಮಂತ ಹಾಡುಗಾರನ ತಾವು ಬೆಳೆಸಿದಾಗ ಅವ್ರನ್ನೂ ಬೆಳೆಸಿದರು, ಅವ್ರಿಗೆ ಅವಕಾಶ ಮಾಡಿಕೊಟ್ರು. ಯಾಕೆ ನಿರ್ಮಾಪಕ, ನಿರ್ದೇಶಕ ಸಹಿತ ಇವರಾಗಿದ್ದರು, ಕಲಾವಿದರು ಸಹಿತ ಆಗಿದ್ದರು. ಹೀಗಾಗಿ ಇವರನ್ನು ಇವತ್ತು ಬಾಲಿವುಡ್ದಲ್ಲಿ ನೆನೆದವರು ಇಲ್ಲಂತ. ಅದಕ್ಕೆ ಅವ್ರ ಫಿಲ್ಮ್ಗಳನ್ನು ನಾವೆಲ್ಲರೂ ನೋಡಬೇಕಾಗಿದೆ. ವಿಶೇಷವಾಗಿ ಚಾರ್ಲಿ ಚಾಪ್ಲಿನ್ ಹೆಸರ ವಿಶ್ವಾದ್ಯಂತ ಇವತ್ತೆಲ್ಲ ಪ್ರಸಿದ್ಧ. ಆ ವ್ಯಕ್ತಿಯ ಒಂದು ಏನಪ್ಪ ನಟನೆಯನ್ನು ತಮ್ಮಲ್ಲೇ ಅಳವಡಿಸಿಕೊಳ್ಳುವಂಥ, ಇವ್ರಿಗೂ ಇಂಡಿಯನ್ ಚಾರ್ಲಿ ಚಾಪ್ಲಿನ್ ಅಂತ ಕರೆಯುವಂಥವ್ರು ಸಾಕಷ್ಟಿದ್ದಾರೆ. ಆ ನಟನೆ, ಆ ಶೈಲಿ, ಆ ಕಾಲ ಹೊಳ್ಳಾಡಿಸೋದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ನಡ ಹೊಳ್ಳಾಡಿಸುವಂಥ ವಿಷಯ ಆಗಿರ್ಬೋದು, ಮೀಸೆ ಕಟ್ ಮಾಡ್ಕೊಂಡಂಥದ್ದಾಗಿರ್ಬೋದು, ನೆನಪಿಸ್ಕೊಂಡಾಗ ಅದ್ಭುತ ಅನ್ನಿಸ್ತದೆ. ಅದರಲ್ಲೂ 420 ಮತ್ತು ಆವಾರ ಈ 2 ಫಿಲ್ಮ್ಗಳಂತೂ ಯಾವ ಕಾಲಕ್ಕೂ ನೀವು ನೋಡಿದಷ್ಟು ಬಗೆದಷ್ಟು ಹೊಸದನ್ನು ಕೊಡುವಂಥದ್ದು ಅಂತಾರೆ. ಇವ್ರ ಜೊತೆಗೆ ಅನೇಕರು, ಅದೇ ಕಾಲಕ್ಕೆ ಇವ್ರ ಕುಟುಂಬದವರು ಎಲ್ಲರೂ, ಇವರು 5 ಜನ ಮಕ್ಕಳು. 5 ಜನ ಮಕ್ಕಳಲ್ಲಿ ರಣಧೀರ್ ಕಪೂರ್ ಇವರು ದೊಡ್ಡವರು. ರಣಧೀರ್ ಕಪೂರ್, ಆನಂತರ ರಿಷಿ ಕಪೂರ್, ರಾಜು ಕಪೂರ್, ರಿತು ನಂದ, ರಿಮಾ ಜೈನ್ ಇವರಲ್ಲಿ 3 ಜನ ಪುತ್ರರು. ಇವರು ನಮ್ಮ ರಂಗಕ್ಕೆ ನೀವು ನೋಡಿದರೆ. ಆನಂತರ ಇವರು ಮೊಮ್ಮಕ್ಕಳು ರಣಧೀರ್ ಕಪೂರ್ ಅವ್ರ ಮಕ್ಕಳಾದ ಕರಿಷ್ಮಾ
ಮತ್ತು ಕರೀನಾ ಕಪೂರ್ ಸಹಿತ ಇವರು ಸಿನಿರಂಗದಲ್ಲಿ ತಮ್ಮ ಗುರುತಿಸ್ಕೊಳ್ಳೋದಷ್ಟೇ ಅಲ್ಲ, ವಾದ ವಿವಾದದ್ದೇ ಇರ್ತದೆ. ಬಾಲಿವುಡ್ ಅಂದ ತಕ್ಷಣ ಅಲ್ಲೆಲ್ಲ ಗಾಸಿಪ್ ಇರ್ತಾವೆ, ಮತ್ತೇನೋ ಇರ್ತಾವೆ, ನಡೆಯುವ ನಾವೆಲ್ಲ. ಆದರೆ ಅವ್ರು ಕೊಟ್ಟಂಥ ನಟನೆ ಮಾತ್ರ ನೀವು ಯಾವಾಗಲೂ ನೋಡುವಂಥವು ಮತ್ತು ಖುಷಿ ಪಡುವಂಥವು ಅಂತ. ಎವರ್ ಗ್ರೀನ್ ರಾಜ್ ಕಪೂರ್ಗೆ ವಯಸ್ಸಾಗಿಲ್ಲಪ್ಪ ಅನ್ನುವಂಥದ್ದು. ಮತ್ತು ಅವರು ಸತ್ತಿಲ್ಲಪ್ಪ, ನಮ್ಮ ಜೊತೆಗಿದ್ದಾರೆ, ಅವ್ರು ಹೋಗಿಲ್ಲ, ನಮ್ಮ ಜೊತೆಗಿದ್ದಾರೆ ಅನ್ನೋದಕ್ಕೆ ಅವರ ಇಡೀ ಚಿತ್ರ, ಅವ್ರು ಮಾಡಿದ ಚಿತ್ರಗಳನ್ನ ನಾವು ನೋಡ್ತಾ ಇದ್ರೆ ಸಾಕು. ಅದರಲ್ಲೂ ಭಾಳ ದೊಡ್ಡ ಸೋಲಾದಂಥ ಮೇರಾ ನಾಮ್ ಜೋಕರ್, ಅದು ಸೋತಿರ್ಬೋದು ಫಿಲ್ಮ್. ಅವ್ರು ಇವತ್ತು ಸಹ ಆ ಫಿಲ್ಮ್ ನೆನಪಿಸ್ಕೊಂಡಾಗ, ಅಲ್ಲಿ ಅವ್ರ ಪಾತ್ರ ನೆನಪಿಸ್ಕೊಂಡಾಗ, ಮೊದಲಿಗೆ ಆರಂಭದಲ್ಲಿ ರಿಷಿ ಕಪೂರ್ ಅವ್ರ ತಂದೆ ಪಾತ್ರ ಮಾಡಿದ್ದು ನೋಡಿದಾಗ ಇವೆಲ್ಲ ಒಂದೊಂದು ಕಣ್ಣು ಬಂದಾಗ ಇನ್ನೂ ಇಲ್ಲೇ ಅದು ಏನಪ್ಪ ಅಂತ. ಯಾಕೆಂದರೆ 3 ಜನ ಅಲ್ಲಿ ಹೀರೋಯಿನ್ಗಳನ್ನು ತೆಗೆದುಕೊಂಡು ಮಾಡುವಂಥ ಅವ್ರ ಬದುಕಿನ ದುರಂತವನ್ನು, ಅದು ಸಹಿತ ಚಾರ್ಲಿ ಚಾಪ್ಲಿನ್ ಪ್ರಭಾವದಿಂದ ಆದಂಥದ್ದು. ಯಾಕಂದ್ರೆ ಸರ್ಕಸ್ ಫಿಲ್ಮ್ಗಳನ್ನ ಮಾಡೋದ್ರಲ್ಲಿ ಚಾರ್ಲಿ ಚಾಪ್ಲಿನ್ ಎತ್ತಿದ ಕೈ, ಅದನ್ನು ಆಧಾರ ಇಟ್ಕೊಂಡು, ಅವ್ರ ಬದುಕಿನ ಆಧಾರ ಇಟ್ಕೊಂಡು ಈ ಫಿಲ್ಮನ್ನು ಮಾಡಿದಂಥದ್ದು. ಭಾರತದ ದೊಡ್ಡ ಸಿನಿಮಾ ಆಗಿತ್ತು, 6 ತಾಸಿನ ಫಿಲ್ಮ್ ಆಗಿತ್ತು. ಅದನ್ನು ಅಷ್ಟು ಸಮಯದಲ್ಲಿ ಕೂತು ನೋಡುವಂಥ ಒಂದು ತಾಳ್ಮೆ ನಮ್ಮಲ್ಲಿಲ್ಲೋ, ಅಥವಾ ಆ ರೀತಿ ಒಂದು ಕಾಲಕ್ಕಿಂತ ಮುಂದಾಗಿ ಆ ಫಿಲ್ಮನ್ನು ಕೊಟ್ಟರು ಗೊತ್ತಿಲ್ಲ. ಆದರೆ ನಂತರದ 3 ತಾಸುಗಳ ಉಳಿಸಿ ಚಿಕ್ಕದಾಗಿ ಮಾಡಿ ತೋರಿಸಿದ್ದನ್ನು ನಾವು ನೋಡಿದ್ವಿ. ಅದರ ನಂತರದಲ್ಲೇ ಅವರು ಸೋಲಾದ ನಂತರ ಅದರದ್ದು ಮತ್ತೊಂದು ಫಿಲ್ಮ್ ತೆಗೆದ್ರು, ಅದೇ ಬಾಬಿ ಫಿಲ್ಮ್ ಅಂತ ಇವತ್ತಿಗೂ ಅಲ್ಲಿ ಅದರಲ್ಲಿ ಫಿಲ್ಮದಲ್ಲಿ ವಿಶೇಷ ರಿಷಿ ಕಪೂರ್ ಜೊತೆಗೆ ಡಿಂಪಲ್ ಕಪಾಡಿಯಾ ಅನ್ನುತ್ತಿರುವಂಥ ಅದ್ಭುತ ನಟಿ ಜೊತೆಗೆ ಅದನ್ನು ದುಡ್ಡು ಸಹಿತ ಮಾಡಿಕೊಂಡು ತಾವು ಸೋತದನ್ನು ಭರ್ಪಾಯಿ ಮಾಡಿಕೊಂಡ್ರು, ಕೂಡಿಸ್ಕೊಂಡ್ರು ಅಂತ ರಾಜ್ ಕಪೂರ್. ಸೋಲು ಗೆಲುವು ಎರಡನ್ನೂ ಒಂದೇ ದೃಷ್ಟಿ ಇಟ್ಕೊಂಡು ಹೋಗಿದ್ದಂಥ ಈ ವ್ಯಕ್ತಿ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ಇವರ ಕೌಟುಂಬಿಕವಾಗಿ ಒಳ್ಳೆಯ ಸಂಬಂಧ ಇದ್ದರೂ ಹೆಂಡತಿಗಿಂತಲೂ ಹೆಚ್ಚಿಗೆ ಪ್ರೀತಿ ಮಾಡಿದ್ದು ನರ್ಗಿಸ್ ಮತ್ತು ಇವ್ರ ಮಧ್ಯದಲ್ಲಿ ಇದ್ದಂಥ ಒಂದು ಗೌಪ್ಯ ಸಂಬಂಧವು ಸಾಕಷ್ಟು ದಿನ ಚಲಾವಣೆಯಲ್ಲಿದ್ದಂಥ ಕಥೆ ಇವತ್ತಿಗೂ ಸಹಿತ ನಮ್ಮಂಥ ಅಥವಾ ನಮಗಿಂತ ಹಿರಿಯರು ಅಥವಾ ನಮ್ಮ ಮುಂದಿನ ಜನ ಮಾತಾಡ್ತಾ ಇರ್ತಾರೆ. ಜೋಡಿ ಅಂದರೆ ಹೆಂಗಿರ್ಬೇಕಂದ್ರೆ ರಾಜ್ ಕಪೂರ್ ಮತ್ತು ನರ್ಗಿಸ್ ಅಂತೇಳಿ. ನಂತರದಲ್ಲಿ ನರ್ಗಿಸ್ ಬದಲಾದರು, ಅಥವಾ ಇವ್ರ ಸ್ವಾರ್ಥಕಾರನಾಗಿರ್ಬೋದು, ಅವ್ರ ಸ್ವಾರ್ಥಕಾರನಾಗಿರ್ಬೋದು. ಸ್ವಾರ್ಥದವ್ರು ಯಾರ್ದಾರ್ರಿ? ಹೇಳೋದು ಸುಲಭ, ಆಸೆ ಬಿಟ್ಟಾದ ದೊಡ್ಡ ಒಂದರೆ ಆಸೆ ಬಿಡೋರು ಯಾರು? ಆ ಎಲ್ಲ ನೆಲೆಯಲ್ಲಿ ಏನೂ ಇರಲಿ, ರಾಜ್ ಕಪೂರ್ ಅವರ ಕೆಲವೊಂದು ಬ್ಲ್ಯಾಕ್ ಸ್ಪಾಟ್ಗಳನ್ನು ಈ ಸಂದರ್ಭದಲ್ಲಿ ನೆನಪಿಸ್ಬೇಕಾಗ್ತದೆ ಮತ್ತು ಅನಿವಾರ್ಯನೂ ಹೌದು. ಯಾಕಂದರೆ ಇತಿಹಾಸಗಳ ಮುಂದೆ ಕೇವಲ ಸುಂದರ ಅದ್ಭುತ ಅಂತ ಹೇಳೋಕ್ಕಿಂತಲೂ ವಸ್ತುಸ್ಥಿತಿಗಳನ್ನು ತಮ್ಮ ಮುಂದೆ ಮಾತಾಡೋದು ಅನಿವಾರ್ಯ ಇರ್ತದೆ. ಆ ದಿಶೆಯಲ್ಲಿ ರಾಜ್ ಕಪೂರ್ ಅವರ ವೀಕ್ನೆಸ್ ಆ್ಯಂಡ್ ಪ್ಲಸ್ ಪಾಯಿಂಟ್ಸ್ ಎರಡೂ ಹೇಳುವಂಥದ್ದು ಇಲ್ಲದ. ಯಾಕಂದರೆ ವಿಶೇಷವಾಗಿ ಆವತ್ತು USSR ಅಂತ ಕರೀತಿರುವಂಥ ಇವತ್ತಿನ ರಷ್ಯಾದಲ್ಲೇ ನಮ್ಮ ರಾಜ್ ಕಪೂರ್ ಫಿಲ್ಮ್ ಅಂದ್ರೆ ಜನ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಬಾಂಬೆಯಲ್ಲಿ ಅಥವಾ ಇಲ್ಲಿ ನಮ್ಮ ಆವತ್ತಿನ ಪರಿಸ್ಥಿತಿ ನಾವು ನೆನಪಿಸ್ಕೊಂಡಾಗ ಪ್ರತಿ ಹಳ್ಳಿಯಲ್ಲೂ ಸಹ ಜನ ಕೊಡುವಂಗೆ ಅಲ್ಲಿ ಕೊಡ್ತಾ ಇದ್ರು ಅನ್ನೋದು ನಾವು ಕೇಳಿದ್ವಿ. ಜೊತೆಗೆ ಜಪಾನದಲ್ಲೂ ಸಹಿತ ಅವ್ರ ಹೆಸರು 420 ಮೇರಾ ಜೂತಾ ಹೈ ಜಪಾನಿ ಅಂತ ಹೇಳ್ತಾ ಬರ್ತಿರುವಂಥ ಹಾಡಿನಿಂದಾಗೆ ಜಪಾನದಲ್ಲೂ ಸಹಿತ ರಾಜ್ ಕಪೂರ್ ಪ್ರಸಿದ್ಧಿಯಾಗಿದ್ದರು. ಮತ್ತು ಮಿಡ್ಲ್ ಈಸ್ಟ್ ಏಷ್ಯಾದಲ್ಲೇ ಅಥವಾ ಮಿಡ್ಲ್ ಏಷ್ಯಾದಲ್ಲೇ ಸಹಿತ ಇವರ ಫಿಲ್ಮ್ಗಳನ್ನು ವಿಶೇಷವಾಗಿ ಪ್ರದರ್ಶನ ಮಾಡಿದ್ದನ್ನು, ಜನ ಅವುಗಳ ಬೆನ್ನ ನೋಡಿದ್ದನ್ನು ಇವತ್ತಿಗೂ ಹೇಳುವವರು ಸಾಕಷ್ಟು ಇದ್ದಾರೆ. ಅದೇನೂ ಇರಲಿ, ಇಂಥ ಒಬ್ಬ ರಾಜ್ ಕಪೂರ್ ಅವ್ರಿಗೆ 100 ವರ್ಷಗಳಾಯಿತು ಹುಟ್ಟು. ಅವ್ರನ್ನ ನಾವು ನೆನೆಯೋದು, ನಾವು ಅವ್ರ ಜೊತೆಗೆ ನಮ್ಮನ್ನು ನಾವು ಗುರುತಿಸಿಕೊಳ್ಳೋದು ಈ ದೇಶದಲ್ಲಿ ಸಾಮಾನ್ಯ. ಇಂಥ ಒಬ್ಬ ಕಲಾಕಾರ ಮೇಲೆ ಬಂದು ಹೋದ್ರಲ್ಲಪ್ಪ, ಅನೇಕ ಜನರ ಬದುಕಿಗೆ ಒಂದು ಏನಪ್ಪ ದಾರಿದೀಪ ಆದಂಥ ಅನೇಕ ವಿಷಯಗಳು ಚರ್ಚೆ ಮಾಡುವಂಥ ವ್ಯಕ್ತಿಯಾಗಿ ನೋವುಗಳನ್ನು ನೋವಿನ ಜೊತೆಗೆ ಏನಪ್ಪ ಅಂತಂದ್ರೆ ಆ ಒಂದು ಸಂತೋಷಗಳನ್ನ ಎರಡು ಹಂಚುವಂಥ ಕೆಲಸವನ್ನು ಮಾಡಿ ಹೋಗಿದ್ದಾರೆ. ಇದೆಲ್ಲ ನಾವು ನೆನಪಿಸ್ಕೊಂಡಾಗ, ಇವರ ವ್ಯಕ್ತಿತ್ವವನ್ನು ನೆನಪಿಸ್ಕೊಂಡಾಗ ನಮ್ಮ ಕನ್ನಡದ ಜೊತೆಗೆ ಹಿಂದಿ ಜಗತ್ತಿನಲ್ಲೂ ಸಹಿತ ಸಾಕಷ್ಟು ಅಭಿಮಾನಿಗಳು ಹೊಂದಿದಂಥ ರಾಜ್ ಕಪೂರ್ ಅವರು, ಇವರು ಕನ್ನಡ ಅಷ್ಟೇ ಅಲ್ಲ, ಬೇರೆ ಬೇರೆ ತೆಲುಗದಲ್ಲೇ, ತಮಿಳದಲ್ಲೇ, ಈ ಎಲ್ಲ ಭಾಷೆಗಳಲ್ಲೇ ಅಥವಾ ಈ ಒಂದು ಮಲಯಾಳಂದಲ್ಲೇ ಎಲ್ಲ ಭಾಷೆಗಳಿಗೂ ಬೇಕಾದಂಥ ಒಂದು ಮಾಧ್ಯಮ ಮೂಲಕ, ಹಿಂದಿ ಮಾಧ್ಯಮ ಮೂಲಕ ಈ ನಮ್ಮ ರಾಜ್ ಕಪೂರ್ ಅವರು ಆವತ್ತು ಪ್ರತಿ ಮನೆಗೂ ಮುಟ್ಟಿದ್ರು. ಅಂದ್ರೆ 50-60ನೇ ದಶಕದಲ್ಲಿ ರಾಜ್ ಕಪೂರ್ ಹವಾ ಹೆಂಗಿತ್ತಪ್ಪ ಅಂತಂದ್ರೆ, ಎಲ್ಲಿ ಹೋದ್ರು ರಾಜ್ ಕಪೂರ್ ಹವಾ ಅವ್ರು ಫಿಲ್ಮದಪ್ಪ ರಾಜ್ ಕಪೂರ್ದು ಅಂದಾಗ, ಹೀರೋಯಿನ್ ಯಾರು ಅಂದಾಗ ಸಹಜವಾಗಿ ಎಲ್ಲರಿಗೂ ಒಂದು ಕುತೂಹಲ, ಆಸಕ್ತಿ ಇತ್ತು. ಈಗಲೂ ಅದು ಈ ಫಿಲ್ಮ್ಗಳಿಗೆ ಬರ್ತಾ ಇದ್ದಾವೆ. 100 ವರ್ಷದ ಈ ಸಮಾರಂಭದಲ್ಲೇ ಈ ನಿರಂತರ 1 ವರ್ಷ ಇವರೆಲ್ಲ ಫಿಲ್ಮ್ ತೋರಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಒಂದು RK ಫಿಲ್ಮ್ ಹೆರಿಟೇಜ್ ಫೌಂಡೇಶನ್ ತನ್ನ ಕೈಗೆ ತೆಗೆದುಕೊಂಡು ಮಾಡಲಿಕ್ಕೆ ಎಲ್ಲರೂ ನಾವು ನೀವು ನೋಡುವಂಥದ್ದು ಮತ್ತು ಖುಷಿ ಪಡುವಂಥದ್ದು ಎಂಥ ಸಾಧನೆ ಮಾಡಿದಾರಪ್ಪ ಇವರು ತಮ್ಮ ಜೀವನದಲ್ಲಿ ಅನ್ನೋದಕ್ಕೆ ಅವ್ರು ಬಿಟ್ಟು ಹೋದಂಥ ಇತಿಹಾಸ ಫಿಲ್ಮ್ಗಳು ನಮ್ಮ ಜೊತೆಗಿದ್ದಾವೆ. ನೋಡೋ ನಾವು ಸಂತೋಷಪಡೋಣ.
ಸದಾ ರಾಜ್ಕಪೂರ್ ಅವರಿಗೆ ನಮ್ಮ ಹೇ ಸೀತಾರಾಮ್ ಮೂಲಕ ನಮನವನ್ನು ಸಲ್ಲಿಸ್ತಾ ಅವರು ನಮ್ಮ ಜೊತೆಗಿದ್ದಾರೆ, ನಾವು ಅವ್ರನ್ನ ನೋಡ್ತಾ ಹೋಗೋಣ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ, S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್, ಇದು ಸತ್ಯದ ಕೈಯಲ್ಲಿ ವಂದನೆಗಳು.